ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂಥ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್. ಸಣ್ಣ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಯಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ ಆಯಿತು, ಯಾವ ರೀತಿ ಅವರೇ ಬಂದು ಬಿಟ್ಟು ಹೋದ್ರು. ಈಗ ಶೀಘ್ರ ಆ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂಥ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್. ಸಣ್ಣ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಯಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ ಆಯಿತು, ಯಾವ ರೀತಿ ಅವರೇ ಬಂದು ಬಿಟ್ಟು ಹೋದ್ರು. ಈಗ ಶೀಘ್ರ ಆ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂಥ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್. ಸಣ್ಣ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಯಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ ಆಯಿತು, ಯಾವ ರೀತಿ ಅವರೇ ಬಂದು ಬಿಟ್ಟು ಹೋದ್ರು. ಈಗ ಶೀಘ್ರ ಆ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂಥ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್. ಸಣ್ಣ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಯಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ
ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ ಆಯಿತು, ಯಾವ ರೀತಿ ಅವರೇ ಬಂದು ಬಿಟ್ಟು ಹೋದ್ರು. ಈಗ ಶೀಘ್ರ ಆ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂತ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್, ಅನ್ನ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ ಆಯಿತು, ಯಾವ ರೀತಿ ಅವರೇ ಬಂದು ಬಿಟ್ಟು ಹೋದ್ರು. ಈಗ ಶೀಘ್ರ ಆ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ಸಭೆಯನ್ನ ಕೂಡ ಕರೆಯಲಾಗಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ತಾ ಇರುವಂತಹ ಕ್ರಮಕ್ಕೆ ಪಾಕಿಸ್ತಾನ್ ಕಂಗಾಲಾಗಿ ಹೋಗ್ತಾ ಇದೆ. ಗಡಿಬಿಡಿಯಲ್ಲಿ ಪಾಕಿಸ್ತಾನ ನಿರ್ಬಂಧ ಹೇರ್ತಾ ಇದೆ. ಏನ್ ಮಾಡಬೇಕು ಅನ್ನುವಂತ ದಿಕ್ಕೇ ತೋರಿಸ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್, ಅನ್ನ ವಾಯು ಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ. ನೋಡಿ, ಈ ರೀತಿ ತನ್ನ ಕೈಲೇನಾಗುತ್ತೋ ಅದನ್ನ ಮಾಡುವಂತಹ ಕೆಲಸಕ್ಕೆ ಈ ಪಾಪಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಗಡಿಬಿಡಿಯಲ್ಲಿ ನಿರ್ಬಂಧ ಹೇರ್ತಾ ಇದೆ ಪಾಕಿಸ್ತಾನ. ವಾಯು ಪ್ರದೇಶಕ್ಕೆ ನಿರ್ಬಂಧ ಹೇರಿದೆ. ಬಿಎಸ್ಎಫ್ ಯೋಧನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ. ಚಾಣಕ್ಕಾಗಿ ಗಡಿಯಾಚೆ ಹೆಜ್ಜೆ ಇಟ್ಟಿದ್ದ ಯೋಧನನ್ನ ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ವಶಕ್ಕೆ ತೆಗೆದಿದ್ದು. ಯೋಧನನ್ನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ಕೂಡ ಆಯೋಜನೆ ಆಗಿದೆ. ಈ ಲಾಸ್ಟ್ ಟೈಮ್ ತಮಗೆ ಗೊತ್ತಿರಬಹುದು ಯಾವ ರೀತಿ ಇವರು ವಶಕ್ಕೆ ಪಡೆದಿದ್ರು, ಮುಂದೆ ಏನೆಲ್ಲ